ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದ ವಿಚಾರವನ್ನು ಬಿಟ್ಟು ಬೇರೆ ಬೇರೆ ಮಾಹಿತಿ ಕೊಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ಆದರೆ ಬಂಗಾಳದಲ್ಲಿ ಪರಿವರ್ತನೆಯ ಹೆಸರಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ನಿಜವಾಗ್ಲೂ ಕೂಡ ಅಲ್ಲಿ ಕೆಲವೊಂದಷ್ಟು ಪರಿವರ್ತನೆಗಳಾಗ್ತಾ ಇದ್ದಾವೆ. ಯಾವ ಮಟ್ಟಿಗೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿನ ಪರಿವರ್ತನೆಗಳು ಬಂಗಾಳದಲ್ಲಿ ಆಗ್ತಾ ಇರುವ ಕಾರಣದಿಂದಾಗಿ ಆ ವಿಚಾರಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು. ಬಂಗಾಳದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಿಮಗೆ ಸಿಗಬೇಕು. ಚುನಾವಣೆ ಬಳಿಕ ಅಲ್ಲಿ ಏನಾಯ್ತು? ಕೇವಲ ಬಿಜೆಪಿ ಗೆದ್ದು ಬಿಡುತ್ತು, ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದರೂ ಅಷ್ಟಕ್ಕೆ ಅಲ್ಲಿ ಎಂಡ್ ಆಗಲಿಲ್ಲ. ಅದರ ಆಚೆಗೆ ಬಹಳ ದೊಡ್ಡ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಚುನಾವಣೆ ಕೇವಲ ಒಂದು ಭಾಗ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳಿಗೆ ಬಂಗಾಳ ಸಾಕ್ಷಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾನು ನಿರಂತರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂತಹ 3 ಸುದ್ದಿ ಇದೆ. ಮೊದಲನೇದೇನು ಕೇಳಿದ್ರೆ, TMC ಒಡೆದು ಹೋಗುತ್ತಂತೆ, ಅಷ್ಟು ಜನ ಶಾಸಕರು ಹೊರಗೆ ಬರ್ತಾರಂತೆ, ಇಷ್ಟು ಜನ ಶಾಸಕರು ಹೊರಗೆ ಬರ್ತಾರಂತೆ, ಈ ರೀತಿಯ ಸುದ್ದಿಗಳಿದ್ವಲ್ಲ, ಅದು ನಿಜ ಆಗಿದೆ, ಒಡೆದು ಹೋಗೇ ಬಿಟ್ಟಿದೆ. 59 ಜನ ಶಾಸಕರ ಪತ್ರವನ್ನ ರಿತುಬ್ರತ ಬ್ಯಾನರ್ಜಿ ವಿಧಾನಸಭೆಗೆ ಸಲ್ಲಿಕೆ ಮಾಡಿದ್ದಾರೆ. ನಾನೇ ವಿರೋಧ ಪಕ್ಷದ ನಾಯಕ ಅಂತ ಅವರು ಕ್ಲೈಮ್ ಮಾಡಿದ್ದಾರೆ. ಅಲ್ಲಿಗೆ TMCಯ ಅಧಿನಾಯಕಿ ಮಮತಾ ಬ್ಯಾನರ್ಜಿಯ ಕೈಗೆ ಚಿಪ್ಪು ಸಿಕ್ಕಿದೆ. ಅದೊಂದು ಮೇಜರ್ ಡೆವಲಪ್ಮೆಂಟ್. ಎರಡನೇದಾಗಿ ಮಮತಾ ಬ್ಯಾನರ್ಜಿ ಬೀದಿಗೆ ಬಂದಿದ್ರು. ಅದೇನು ಅಧಿಕಾರ ಹೋದ ಮೇಲೆ ಅವರು ಬೀದಿಗೆ ಬಂದಿದಾರಲ್ವಾ ಅಂತ ಅಂದುಕೊಳ್ಬೇಡಿ. ಅವರು ಹೋರಾಟ ಮಾಡೋದಕ್ಕೋಸ್ಕರವಾಗಿ ಬೀದಿಗೆ ಬಂದಿದ್ರು. ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿಗೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಮುಖಭಂಗ ಆಗಿದೆ. ಎಲ್ಲದನ್ನ ಕಳಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಈಗ INDIA ಕೂಟವನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. 8ನೇ ತಾರೀಕು INDIA ಕೂಟದ ಸಭೆಯಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಭಾಗಿಯಾಗೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಆ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಜೊತೆಗೆ ಮಿತ್ರರೇ, ಈ ಹಿಂದೆ TMCಯ ಕಾಲದಲ್ಲಿ ಜನ ಭ್ರಷ್ಟಾಚಾರ ಮಾಡಿದ್ರಲ್ಲ, ಈಗ TMCಯ ಗೂಂಡಾಗಳು ಆ ಹಣವನ್ನ ಜನರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ಸುವೇಂದು ಅಧಿಕಾರಿಯವರ ಭಯ. ಒಂದಕ್ಕಿಂತ ಒಂದು ಬಹಳ ದೊಡ್ಡ ಸುದ್ದಿಗಳೇ ಇದಾವೆ. ಎಲ್ಲದನ್ನ ಈ ವಿಡಿಯೋದಲ್ಲಿ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ರಿತುಬ್ರತ ಬ್ಯಾನರ್ಜಿಯಿಂದಲೇ ಶುರು ಮಾಡೋಣ. ನಾನು ಈ ಹಿಂದಿನ ವಿಡಿಯೋದಲ್ಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಬಂಗಾಳದ 2 TMC MLAಗಳನ್ನ ಪಕ್ಷ ಉಚ್ಚಾಟನೆ ಮಾಡಿದೆ. ಅದರಲ್ಲಿ ಒಬ್ರು ರಿತುಬ್ರತ ಬ್ಯಾನರ್ಜಿ, ಇನ್ನೊಬ್ರು ಸಂದೀಪನ್ ಸಾಹಾ. ಮಮತಾ ಬ್ಯಾನರ್ಜಿ ಈ ಇಬ್ಬರನ್ನ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಇಡೀ ಪಕ್ಷ ಮತ್ತೆ ನನ್ನ ಕಂಟ್ರೋಲ್ಗೆ ಬರುತ್ತೆ ಅಂತ ಭಾವಿಸಿದ್ರೇನು, ಆದ್ರೆ ಉಲ್ಟಾ ಆಗಿದೆ. ಈ ರಿತುಬ್ರತ ಬ್ಯಾನರ್ಜಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿದ್ರು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ MLAಗಳು ಬಂದಿದ್ರು ಅನ್ನುವಂಥ ಸುದ್ದಿಗಳಿದ್ವು. ಕೆಲವರು 50 ಅಂತಿದ್ರು, ಕೆಲವರು 60 ಅಂತಿದ್ರು, ಕೆಲವರು 40 ಅಂತಿದ್ರು. ಅಧಿಕೃತವಾಗಿ ಯಾವುದೇ ಮಾಹಿತಿಗಳಿರಲಿಲ್ಲ. ಆದ್ರೆ ಇವತ್ತು ಈ ರಿತುಬ್ರತ ಬ್ಯಾನರ್ಜಿ 59 ಮಂದಿ TMC MLAಗಳ ಸಹಿಯೊಂದಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ನನಗೆ ಈ 59 ಜನ MLA ಬೆಂಬಲ ಇದೆ, ನನ್ನನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಘೋಷಿಸಬೇಕು, ಆ ಸ್ಥಾನಮಾನ ನನಗೆ ಸಿಗಬೇಕು ಅಂತೇಳಿ ಅವರು ವಿಧಾನಸಭೆಯಲ್ಲಿ ಕ್ಲೈಮ್ ಮಾಡಿದ್ದಾರೆ. ಈ ಬಗ್ಗೆ ಎಲ್ಲಾ ಮಾಧ್ಯಮಗಳು ಕೂಡ ವರದಿ ಮಾಡಿದವೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಬಂಗಾಳದ TMCಯಲ್ಲಿ ಬಂಡಾಯ ಇದೆ ಅಂತ ಗೊತ್ತಿತ್ತು. ಆದರೆ ಯಾರ್ಯಾರು ಬಂಡಾಯಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಅವರು ಹೊರಗಡೆ ತೋರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಆದರೆ ಇವತ್ತು ರಿತುಬ್ರತ ಬ್ಯಾನರ್ಜಿ ವಿಧಾನಸಭೆಗೆ ಬರುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ 3 TMC ಶಾಸಕರು ಕೂಡ ಬಂದಿದ್ರು. ಅದರಲ್ಲಿ ಅನೂಪ್ ರಾಯ್, ಶಿಯಾಲಿ ಸಾಹಾ ಮತ್ತು ಅಕ್ರಮ್ ಜಮಾನ್ ಕೂಡ ಈ ರಿತುಬ್ರತಾಗೆ ಸಾಥ್ ಕೊಟ್ಟಿದ್ರು. ಇದೆಲ್ಲ ಆಗ್ತಿದ್ದ ಹಾಗೆ ಇನ್ನೊಬ್ಬ TMCಯ ಶಾಸಕನಾಗಿರುವಂತಹ ಮುಸ್ತಫಿಜುರ್ ರೆಹಮಾನ್ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಎಷ್ಟು ಜನ ಸಹಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆದ್ರೆ ನಾನಂತೂ ಆ ಪತ್ರಕ್ಕೆ ಸಹಿ ಹಾಕಿದ್ದೀನಿ, ರಿತುಬ್ರತ ಬ್ಯಾನರ್ಜಿಗೆ ನನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ದೀನಿ ಅಂತ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಈ ಸಂದರ್ಭದವರೆಗೂ ಕೂಡ ಇಷ್ಟು ಬೆಳವಣಿಗೆ ಆಗಿದೆ. ರಿತುಬ್ರತ ಬ್ಯಾನರ್ಜಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. 59 ಶಾಸಕರ ಬೆಂಬಲದ ಪತ್ರ ಅವರ ಕೈಯಲ್ಲಿದೆ. ಇದರ ಬಗ್ಗೆ ಸ್ಪೀಕರ್ ಏನ್ ತೀರ್ಮಾನ ಮಾಡಿದ್ದಾರೆ ಅನ್ನುವ ವಿಚಾರ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಒಂದು ವೇಳೆ ಸ್ಪೀಕರ್ ಏನಾದ್ರೂ ರಿತುಬ್ರತ ಬ್ಯಾನರ್ಜಿಯೇ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ ಅಂತ ಸ್ಥಾನಮಾನ ಕೊಟ್ಟಿದ್ದೆ ಆದ್ರೆ TMC ಪಕ್ಷದ ಕಂಟ್ರೋಲ್ ಇದೆಯಲ್ಲ, ಇದು ರಿತುಬ್ರತ ಬ್ಯಾನರ್ಜಿಯ ಕೈಗೆ ಬರುತ್ತೆ. ತಾನೇ ಕಟ್ಟಿದ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಅಭ್ಯಪಾರಿ ಆಗ್ತಾರೆ. ಇದೊಂದು ದೊಡ್ಡ ಬೆಳವಣಿಗೆ. ಆದರೆ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಈ TMCಯ ಅಧಿನಾಯಕಿ ಮಮತಾ ಬ್ಯಾನರ್ಜಿಗೆ ಈಗ ಏನಾದರೂ ಮಾಡಿ ಪಕ್ಷವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಅವರು ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆದರೆ ಒಳಗಿನ ಈಗೋ ಮಾತ್ರ ಬಿಡ್ತಾ ಇಲ್ಲ. ಈಗ ಬಂಡಾಯ ಎದ್ದಿರುವಂತಹ ಶಾಸಕರಿದ್ದಾರಲ್ಲ, ಅವರೆಲ್ಲರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಕಣಕ್ಕಿಳಿದಿದ್ದೇ ಆಗಿದ್ರೆ ಪರಿಸ್ಥಿತಿ ಇಷ್ಟೆಲ್ಲ ಬಿಗಡಾಯಿಸ್ತಾ ಇತ್ತು ಅಂತ ನನಗನ್ಸೋದಿಲ್ಲ. ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಅದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ. ನಾನೇನು ಆ ಶಾಸಕರಿಗೆ
ರ್ಯಾಲಿಗೆ ಕರೆ ಮಾಡೋದು, ಅವರನ್ನೇ ನಾನು ವಿಶ್ವಾಸಕ್ಕೆ ಪಡೆಯೋದು, ನಾನು ಟಿಕೆಟ್ ಕೊಟ್ಟಿದ್ದು, ನಾನು ಅವರನ್ನು ಗೆಲ್ಲಿಸ್ಕೊಂಡು ಬಂದಿದ್ದು, ನನಗೋಸ್ಕರವಾಗಿ ಅವ್ರಿಗೆ ಓಟ್ ಹಾಕಿದ್ದಾರೆ ಜನ, ಅಂತಹದ್ರಲ್ಲಿ ನಾನ್ಯಾಕೆ ಅವ್ರಿಗೆ ಮಣೆ ಹಾಕಬೇಕು, ಈ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಈಗಲೂ ಕೂಡ ಇದ್ದಾರೆ. ಮಮತಾ ಬ್ಯಾನರ್ಜಿ ಏನ್ ಅಂದುಕೊಂಡಿದ್ರು ಗೊತ್ತಾ, ಇದೆಲ್ಲ ಸರಿ ಹೋಗುತ್ತೆ, ನಾನೊಂದು ದೊಡ್ಡ ಪ್ರತಿಭಟನೆ ಅಂತ ಹೇಳಿ ಬೀದಿಗಿಳಿತಿದ್ದ ಹಾಗೆ MLAಗಳು ಬರ್ತಾರೆ, MP ಗಳು ಬರ್ತಾರೆ, ಯಾವ ಬಂಡಾಯ ಕೂಡ ಇರೋದಿಲ್ಲ, ನನ್ನ ಮುಂದೆ ಅದು ಯಾವುದೂ ನಡೆಯೋದಿಲ್ಲ ಅಂತ ಭಾವಿಸಿದ್ರು. ಇದೇ ಕಾರಣದಿಂದ ಅವರು ಕೋಲ್ಕತ್ತಾದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಗೆ ಕರೆ ಕೊಡ್ತಾರೆ. ಜೂನ್ 2ನೇ ತಾರೀಕು ಅಂದ್ರೆ ಮಂಗಳವಾರ ಈ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಈ ರ್ಯಾಲಿಯಲ್ಲಿ ಮಮತಾ ಬ್ಯಾನರ್ಜಿಗೆ ಎಷ್ಟು ಮುಖಭಂಗ ಆಯಿತು ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಹಿಂದೆ ವಿಪಕ್ಷಗಳಿಗೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಸುವೇಂದು ಸರ್ಕಾರ ನಡೆಸ್ಕೊಳ್ತು. ಸುವೇಂದು ಅಧಿಕಾರಿ ಅವರು ವಿಪಕ್ಷದ ನಾಯಕರಾಗಿದ್ರಲ್ಲ, ಆಗ ಅವರು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ಪೊಲೀಸರನ್ನ ಇಟ್ಕೊಂಡು ವಿಪರೀತವಾಗಿ ಆಟ ಆಡಿಸ್ತಾ ಇದ್ರು. ಅದು ಸುವೇಂದು ಅಧಿಕಾರಿಗೆ ಮರೆತು ಹೋಗಿರುತ್ತಾ? ಈಗ ಮಮತಾ ಬ್ಯಾನರ್ಜಿ ನಾನು ಒಂದು ಪ್ರತಿಭಟನೆ ಮಾಡ್ತೀನಿ ಅಂತ ಪೊಲೀಸರಿಗೆ ಅವಕಾಶ ಕೇಳಿದ್ರು. ಆದರೆ ಪೊಲೀಸರು ಕೋಲ್ಕತ್ತಾದ ವೈ ಚಾನೆಲ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತ ಷರತ್ತುಬದ್ಧ ಅವಕಾಶವನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಕಲ್ಪಿಸಿದ್ರು. ಅಲ್ಲಿ ಮೈಕ್ ಬಳಕೆಗೆ ಅವಕಾಶ ಇರಲಿಲ್ಲ. ಮಧ್ಯಾಹ್ನ 2ರಿಂದ 5ರವರೆಗೆ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತ ಪೊಲೀಸರು ಕಟ್ಟಪ್ಪಣೆ ಮಾಡಿದ್ರು. ಆದರೂ ಕೂಡ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಬರ್ತಾರೆ. ಯಾಕೆ ಅಂತಂದ್ರೆ ಮಮತಾ ಬ್ಯಾನರ್ಜಿಗೆ ಆ ಪ್ರತಿಭಟನೆ ಇಂಪಾರ್ಟೆಂಟ್ ಆಗಿರಲಿಲ್ಲ. ನಾನು ಬೀದಿಗಿಳಿತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಸಂಸದರು, ಎಲ್ಲಾ MLAಗಳು ಕೂಡ ನನಗೆ ಸಾಥ್ ಕೊಡ್ತಾರೆ ಅಂತ ಮಮತಾ ಬ್ಯಾನರ್ಜಿ ಭಾವಿಸಿದ್ರು. ಒಂಥರ MLA ಮತ್ತು MP ಗಳನ್ನ ಟೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ರು. ಪ್ರತಿಭಟನೆಯ ಉದ್ದೇಶ ಏನು ಕೇಳಿದ್ರೆ, ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿಯ ಮೇಲೇನು ಹಲ್ಲೆ ಆಯ್ತಲ್ಲ, ಅದನ್ನ ಖಂಡಿಸಿ ಮಮತಾ ಬ್ಯಾನರ್ಜಿ ಕರೆ ಕೊಟ್ಟಂತಹ ಪ್ರತಿಭಟನೆ ಇದಾಗಿತ್ತು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಮಮತಾ ಬ್ಯಾನರ್ಜಿಯವರ ಕರೆಗೆ MLA MP ಗಳು ಬರೋದಾಗಿರ್ಲಿ, ಜನರೇ ಬಂದಿರಲಿಲ್ಲ. ಯಾವ ಮಮತಾ ಬ್ಯಾನರ್ಜಿ ಅವರು ರಸ್ತೆಗೆ ಬಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಆ ಮಮತಾ ಬ್ಯಾನರ್ಜಿ ಬೀದಿಯಲ್ಲಿ ಬಂದು ನಿಂತಿದ್ರು ಕೂಡ ಕೇವಲ 500 ಸಂಖ್ಯೆಯಲ್ಲಿ ಜನ ಅಲ್ಲಿ ಭಾಗಿಯಾಗಿದ್ರು. ಮಮತಾ ಬ್ಯಾನರ್ಜಿ ಅವರು ಆ ಸ್ಥಳಕ್ಕೆ ಬರ್ತಿದ್ದ ಹಾಗೆ ಆ ಸಂಖ್ಯೆ 700ರಿಂದ 800ಕ್ಕೆ ಏರಿಕೆ ಆಯಿತು. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಅದರಲ್ಲಿ 200ರಿಂದ 250 ಜನ ಪತ್ರಕರ್ತರು ಮತ್ತು ಕ್ಯಾಮ್ರಾಮನ್ಗಳಿದ್ರು. ಆಲ್ಮೋಸ್ಟ್ ಅಲ್ಲಿ ಜನರಷ್ಟೇ ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿದ್ರು. ಅಂತಹ ಒಂದು ಕೆಟ್ಟ ಸನ್ನಿವೇಶ ಮಮತಾ ಬ್ಯಾನರ್ಜಿ ಅವರಿಗೆ ನಿರ್ಮಾಣ ಆಯಿತು. ಮಿತ್ರರೇ, ಇದನ್ನೇ ಕಂಪೇರ್ ಮಾಡಿ ಒಂದು ಮಾಧ್ಯಮ ವರದಿ ಮಾಡಿದೆ. ಇದೇ ಸ್ಥಳದಲ್ಲಿ ಮಮತಾ ಬ್ಯಾನರ್ಜಿ ಅವರು 2025ರ ಜುಲೈ 21ನೇ ತಾರೀಕು ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡಿರ್ತಾರೆ. ಆ ರ್ಯಾಲಿಯಲ್ಲಿ 1,00,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಅದೇ ಒಂದು ವರ್ಷದ ಬಳಿಕ ಮಮತಾ ಬ್ಯಾನರ್ಜಿ ಅವರಿಗೆ 1000 ಸಂಖ್ಯೆಯಲ್ಲಿ ಜನ ಸೇರಿರಲಿಲ್ಲ ಅಂತ. ಮಮತಾ ಬ್ಯಾನರ್ಜಿ ಅವರಿಗೆ ಜನ ಸೇರದೇ ಇರುವಂತಹದ್ದು ಎಷ್ಟು ಆಘಾತ ಕೊಡ್ತೋ, ಅದಕ್ಕಿಂತ ದೊಡ್ಡ ಆಘಾತ ಕೊಟ್ಟಿದ್ದೇನು ಕೇಳಿದ್ರೆ, TMCಯ MP ಗಳಾಗ್ಲಿ MLAಗಳಾಗ್ಲಿ ಅಲ್ಲಿ ಹಾಜರಾಗಿರಲಿಲ್ಲ. ಇವತ್ತು TMCಯ ಬಳಿಯಲ್ಲಿ ಅಧಿಕೃತವಾಗಿ MLA ಮತ್ತು MP ಸೇರಿಸಿದ್ರೆ ಒಟ್ಟು 119 ಜನ ಇದ್ದಾರೆ. 78 ಮಂದಿ MLAಗಳು, 29 ಮಂದಿ MP ಗಳು, 13 ಜನ ರಾಜ್ಯಸಭಾ ಸದಸ್ಯರು. ಆದರೆ ಈ ಪೈಕಿ ಮಮತಾ ಬ್ಯಾನರ್ಜಿ ಅವರ ಪ್ರತಿಭಟನೆಯಲ್ಲಿ ಹಾಜರಾಗಿದ್ದು 4 ಮಂದಿ MP ಗಳು, 7 ಮಂದಿ ಶಾಸಕರು. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ರಲ್ಲ, ಆಗ ಮಮತಾ ಮನೆಯಿಂದ ಹೊರ ಬರ್ತಿದ್ದಂತೆ ಎಲ್ಲಾ MP MLAಗಳು ಕೂಡ ಅವ್ರ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ತಾ ಇದ್ರು. ಯಾವ ಮಟ್ಟಿಗೆ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ರು ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿನ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಆದರೆ ಮಮತಾ ಬ್ಯಾನರ್ಜಿ ಕೈಯಿಂದ ಅಧಿಕಾರ ಹೋದಂತಹ ಒಂದೇ ತಿಂಗಳಿನಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದಲಾಗಿದೆ ಅಂತಂದ್ರೆ ಊಹೆ ಮಾಡೋದು ಕಷ್ಟ ಆಗ್ತಾ ಇದೆ. ದೀದಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, MLAಗಳೆಲ್ಲರೂ ಕೂಡ ರಿತುಬ್ರತ ಬ್ಯಾನರ್ಜಿಯ ಸಂಪರ್ಕದಲ್ಲಿದ್ದಾರೆ. MP ಗಳಲ್ಲರೂ ಕೂಡ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ತಮ್ಮ ದಿವೇಂದು ಅಧಿಕಾರಿ ಅಂತಿದ್ದಾರೆ. ಅವರು ಕೂಡ ಬಿಜೆಪಿಯ MLA. ಅವ್ರು ಹೇಳ್ತಾರೆ 15 ಜನ TMCಯ MP ಗಳು ಈಗ ಬಿಜೆಪಿಯನ್ನ ಜಾಯಿನ್ ಆಗೋದಕ್ಕೆ ರೆಡಿ ಇದ್ದಾರೆ ಅಂತ. ಅಂದ್ರೆ TMCಯ ಪರಿಸ್ಥಿತಿ ಆ ಹಂತಕ್ಕೆ ಹೋಗಿದೆ. ಇನ್ನು ಕೆಲ ಬಂಗಾಳದ ಮಾಧ್ಯಮಗಳು ಏನು ವರದಿ ಮಾಡ್ತಾ ಇದ್ದಾವೆ ಅಂತಂದ್ರೆ, ಬಹುತೇಕ TMCಯ MP ಗಳು ಈಗಾಗಲೇ ಅಮಿತ್ ಶಾ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಆದ್ರೆ ಅಮಿತ್ ಶಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಮೊದಲಿಗೆ ರಾಜೀನಾಮೆ ಕೊಡಿ, ಅನಂತರದಲ್ಲಿ ನಿಮಗೆ ಟಿಕೆಟ್ ನಾವು ಕೊಟ್ಟೇ ಬಿಡ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಕೆಲ ಕ್ಷೇತ್ರಗಳಲ್ಲಿ ನಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನ ನಿಲ್ಲಿಸಿ ನಾವು ಗೆಲ್ಲಿಸ್ಕೊಳ್ತೀವಿ, ನಿಮ್ಮನ್ನ ಬೇರೆ ಕಡೆ ಅಕಾಮಡೇಟ್ ಮಾಡ್ತೀವಿ ಅಂತ ಅವ್ರು ಹೇಳಿದಾರಂತೆ. ಅದನ್ನೂ ಕೆಲ MP ಗಳು ಒಪ್ಪಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ನಾವು TMC ಪಕ್ಷದಲ್ಲೇ ಇದ್ರೆ ಹೊರಗಡೆ ಹೋಗೋದೇ ಕಷ್ಟ ಆಗುವಂತಹ ಸನ್ನಿವೇಶ ಬರಬಹುದು, ಜನ ಆ ಮಟ್ಟಿಗೆ ನಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಅವರಿಗೆ ಬಿಲ್ಡ್ ಆಗಿದೆಯಂತೆ. ಈ ಬಾರಿ ಬಿಜೆಪಿಯವರು ಬಂಗಾಳದಲ್ಲಿ ಪ್ರಚಾರ ಮಾಡಿದ್ದೇನು, ಪರಿವರ್ತನೆ, ಪರಿವರ್ತನ್ ಅಂತ ಇವರು ಪ್ರತಿ ಪ್ರಚಾರ ರ್ಯಾಲಿಯಲ್ಲೂ ಕೂಡ ಹೇಳಿದ್ರು. ಆದ್ರೆ ಬಂಗಾಳದಲ್ಲಿ ಈ ಪಾರ್ಟಿ ಪರಿವರ್ತನೆ ತರ್ತಾರೆ ಅಂತ ನಾನಂತೂ ಅಂದುಕೊಂಡಿರಲಿಲ್ಲ. ಯಾವ ಮಟ್ಟಿಗೆ ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಕೈ ತಪ್ಪು ಹೋಗ್ತಾ ಇದೆ.
ಇನ್ನೊಂದು ಕಡೆಯಲ್ಲಿ ಕೆಲವೇ ದಿನಗಳ ಹಿಂದೆ INDIA ಕೂಟದ ನೇತೃತ್ವವನ್ನು ನಾನೇ ವಹಿಸ್ಕೊಳ್ತೀನಿ, ನನಗೇ ಸಿಗಬೇಕು ಅಂತ ಕ್ಲೈಮ್ ಮಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಈಗ ತಮ್ಮ ರಕ್ಷಣೆಗೋಸ್ಕರವಾಗಿ ಅದೇ INDIA ಕೂಟದ ಮೊರೆ ಹೋಗ್ತಾ ಇದ್ದಾರೆ. ಜೂನ್ 8ನೇ ತಾರೀಕು INDIA ಕೂಟದ ಸಭೆ ದೆಹಲಿಯಲ್ಲಿ ನಡೆಯೋದಕ್ಕಿದೆಯಂತೆ. ಅದರಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಭಾಗಿಯಾಗ್ತಾರಂತೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ಹೋಗ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದು 4 ಸಭೆಗೆ ಬಂದ್ರು ಅಷ್ಟೇ, ಅನಂತರದಲ್ಲಿ ಅವರು ಬರಲಿಲ್ಲ. ಈಗ 8ನೇ ತಾರೀಕು ಸಭೆ ನಡೆಯುತ್ತಲ್ಲ, ಅದಕ್ಕೆ ತನ್ನ ಅಳಿಯನನ್ನ ಕರ್ಕೊಂಡು ದೀದಿ ದೆಹಲಿಗೆ ಹೋಗೋರಂತೆ. ಮಿತ್ರರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇಲ್ಲಿ ಕಾಂಗ್ರೆಸ್ ಏನು ಮಮತಾ ಬ್ಯಾನರ್ಜಿ ಅವರ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದುಕೊಳ್ಬೇಡಿ. ಅವರು ಬಂಗಾಳದಲ್ಲಿ ಈ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಂಡು ಅಲ್ಲಿ ಬೇರು ಬಿಡೋದಕ್ಕೆ ಒಂದು ಯತ್ನ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ. ಅದೇನು ಕೇಳಿದ್ರೆ, ಈ ರಿತುಬ್ರತ ಬ್ಯಾನರ್ಜಿ ಹೊರಗೆ ಬರ್ತಾ ಇದ್ದಾರಲ್ಲ, ಅವ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳು ಕೂಡ ಪಕ್ಷದಿಂದ ಹೊರಗೆ ಬರ್ತಾರೆ. ಅವರು ಅಸಲಿ TMC ಅಂತ ಕ್ಲೈಮ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವಂತ ಸುದ್ದಿ ಇದೆಯಲ್ಲ, ಈ ಕಾಂಗ್ರೆಸ್ನವರ ಪ್ಲಾನ್ ಏನ್ ಗೊತ್ತಾ? ಅವರೆಲ್ಲರನ್ನು ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂತಹದ್ದು, ಬಂಗಾಳದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕೃತ ವಿರೋಧ ಪಕ್ಷ ಮಾಡೋದು. ಈ ಪ್ಲಾನ್ ಅನ್ನ ಹಾಕಿದ್ದಾರೆ ಎನ್ನುವಂತ ಸುದ್ದಿ ಕೂಡ ಇದೆ. ಗೊತ್ತಿಲ್ಲ ಮಿತ್ರರೇ, ರಿತುಬ್ರತ ಬ್ಯಾನರ್ಜಿ ಪಕ್ಷಕ್ಕೆ ಬರ್ತಾರೋ ಅಥವಾ ಮಮತಾ ಬ್ಯಾನರ್ಜಿಯೇ ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೋ ಯಾರಿಗ್ ಗೊತ್ತು. ರಿತುಬ್ರತ ಬ್ಯಾನರ್ಜಿ TMCಯ ಚಿಹ್ನೆಯನ್ನ ಕ್ಲೈಮ್ ಮಾಡಿದ್ದೆ ಆದ್ರೆ ಮಮತಾ ಬ್ಯಾನರ್ಜಿಗೆ ಪಕ್ಷವೂ ಇರೋದಿಲ್ಲ, ಚಿಹ್ನೆಯೂ ಇರೋದಿಲ್ಲ. ಆಗ ಮಮತಾ ಬ್ಯಾನರ್ಜಿ ಅವರೇ ಕಾಂಗ್ರೆಸ್ಗೆ ಹೋದ್ರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಇದೇನು ವಿಶ್ಲೇಷಣೆ ಅಲ್ಲ ಅಥವಾ ಸತ್ಯ ಆಗುತ್ತೆ ಅಂತಲ್ಲ, ಜಸ್ಟ್ ತಮಾಷೆ ಮಾಡಿದೆ ಅಷ್ಟೇ. ಬಂಗಾಳದ ಪರಿಸ್ಥಿತಿ ನೋಡಿದ್ರೆ ಏನು ಬೇಕಾದರೂ ಆಗಬಹುದು, ಆ ರೀತಿಯಾಗಿದೆ. ಇದೆಲ್ಲ ಒಂದು ಕಡೆ ಬಂಗಾಳದ ರಾಜಕೀಯ ವಿಚಾರಗಳಾದರೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಅಲ್ಲಿನ ಅಕ್ರಮಗಳ ಮೇಲೆ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ. ಈ ಹಿಂದೆ ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ರು, ಅನಾಚಾರ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಅವರೆಲ್ಲರನ್ನೂ ಹಿಡಿದು ಜೈಲಿಗೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಇದುವರೆಗೆ ಚುನಾವಣೆ ಆದ ಬಳಿಕ ಬಂಗಾಳದಲ್ಲಿ 2500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆಯಂತೆ. ನೀವೇ ನೋಡಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ವಿಡಿಯೋಗಳು ವೈರಲ್ ಆಗ್ತಾ ಇರ್ತವೆ. TMCಯ ಗೂಂಡಾಗಳನ್ನೆಲ್ಲ ಶರ್ಟ್ ಬಿಚ್ಚಿಬಿಟ್ಟು ರಸ್ತೆಯಲ್ಲಿ ಪೊಲೀಸರು ಮೆರವಣಿಗೆ ಮಾಡ್ತಾ ಇರುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇದಾವೆ. ಅಂದ್ರೆ ಯಾರನ್ನೂ ಬಿಡೋದಿಲ್ಲ. ಈ ಹಿಂದೆ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು ಅಂತ ಸುವೇಂದು ಅಧಿಕಾರಿ ಸರ್ಕಾರ ಸಂಕಲ್ಪ ಮಾಡದಂತೆ ಕಂಡು ಬರ್ತಾ ಇದೆ. ಈಗ ಇದು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತಂದ್ರೆ, ಈ ಹಿಂದೆ ವಸೂಲಿ ಮಾಡಿದ್ರಲ್ಲ TMCಯ ಗೂಂಡಾಗಳು, TMCಯ ಲೋಕಲ್ ನಾಯಕರು, ಅವರೆಲ್ಲರೂ ಕೂಡ ಬಹಿರಂಗವಾಗಿ ಯಾರ್ಯಾರಿಂದ ವಸೂಲಿ ಮಾಡಿದ್ವೋ ಅವರಿಗೆ ಹಣ ವಾಪಸ್ ಕೊಡ್ತಾ ಇದ್ದಾರೆ. ನಿನ್ನೆ ಒಂದು ಪ್ರಕರಣ ಬಹಳ ಸದ್ದು ಮಾಡ್ತು. ಅದೇನು ಕೇಳಿದ್ರೆ, ಬಂಗಾಳದ ಕೋಚ್ ಬಿಹಾರ ಇದೆಯಲ್ಲ, ಅಲ್ಲಿ ಮತಭಂಗ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ TMCಯ ನಾಯಕರು ಗ್ರಾಮಸ್ಥರಿಗೆಲ್ಲ ಬುಲಾವ್ ಕೊಟ್ಬಿಟ್ಟು ಒಂದು ಸಭೆ ಸೇರಿಸಿರ್ತಾರೆ. ಒಂದು ಓಪನ್ ಗ್ರೌಂಡ್ ನಲ್ಲಿ ನಡೆದಂತಹ ಸಭೆ. ಆ ಸಭೆಯಲ್ಲಿ TMCಯ ನಾಯಕರುಗಳು ಈ ಹಿಂದೆ ವಸೂಲಿ ಮಾಡಿದಂತಹ ಹಣವನ್ನ ಜನರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಅದರ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಈ ಕೋಚ್ ಬಿಹಾರದ ಮತಭಂಗ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ TMCಯ ಗೂಂಡಾಗಳು ಈ ಕಟ್ ಮನಿ ಹೆಸರಿನಲ್ಲಿ ಬರೋಬ್ಬರಿ 80 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರಂತೆ. ಈಗ ಕೇಸ್ ಆಗತ್ತೆ, ಜೈಲಿಗೆ ಹೋಗ್ತೀವಿ ಎನ್ನುವ ಭಯದಲ್ಲಿ ಆ ಹಣವನ್ನ ವಾಪಸ್ ಕೊಡ್ತಾ ಇದ್ದಾರಂತೆ. ನಿಮಗೆಲ್ಲ ಈ ಕಟ್ ಮನಿ ವಿಚಾರ ಗೊತ್ತಿರಬಹುದು. ಇದು ಬಂಗಾಳದಲ್ಲಿ ಜಾರಿಯಲ್ಲಿರುವಂತಹ ಒಂದು ದೊಡ್ಡ ಭ್ರಷ್ಟಾಚಾರ. TMCಯ ಗೂಂಡಾಗಳು ಅಧಿಕೃತವಾಗಿ ನಡೆಸ್ತಾ ಇದ್ದಂತಹ ದರೋಡೆ ಇದು. ಈ ಕಟ್ ಮನಿ ಅಂತಂದ್ರೆ ಸರ್ಕಾರದ ಯೋಜನೆಗಳಿರುತ್ತಲ್ಲ, ಅದು ಜನರಿಗೆ ತಲುಪಬೇಕಲ್ವಾ. ಅದರಲ್ಲಿ ಒಂದು ಭಾಗವನ್ನ TMCಯ ಗೂಂಡಾಗಳು ವಸೂಲಿ ಮಾಡುವಂತಹದ್ದು. ಅದು ಗ್ರಾಮ ಪಂಚಾಯಿತಿ ಸದಸ್ಯ ಇರಬಹುದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರಬಹುದು, ಅಥವಾ ತಾಲೂಕ್ ಪಂಚಾಯಿತಿ ಲೆವೆಲ್ನಲ್ಲಿರಬಹುದು. ಎಲ್ಲರಿಗೂ ಒಂದು ಭಾಗ ಕಮಿಷನ್ ಕೊಡಲೇಬೇಕು. ಅದನ್ನೇ ಕಟ್ ಮನಿ ಅಂತ ಕರೆಯಲಾಗ್ತಾ ಇತ್ತು. ಹೇಗೆ ಅಂತಂದ್ರೆ, ಈಗ ಯಾವುದೋ ಒಂದು ಸರ್ಕಾರದ ಸ್ಕೀಮ್ ನಡಿಯಲ್ಲಿ ಒಂಟಿ ಮನೆ ಯೋಜನೆ ಅಂತ ಅಂದುಕೊಳ್ಳಿ. ಅದಕ್ಕೆ ಸರ್ಕಾರದಿಂದ ಫಲಾನುಭವಿಗೆ 1 ಲಕ್ಷ ರೂಪಾಯಿ ಕೊಡ್ತಾರಪ್ಪ. ಅದರಲ್ಲಿ 20,000 ಅಥವಾ 30,000 ರೂಪಾಯಿಯನ್ನ ಕಟ್ ಮನಿ ರೂಪದಲ್ಲಿ ಇವರಿಗೆ ಕೊಡಬೇಕು. ಮೂಲ ಫಲಾನುಭವಿಗೆ ಏನೋ ಸಮ್ ಪರ್ಸೆಂಟೇಜ್ ಸಿಗುತ್ತಷ್ಟೇ. ಬಂಗಾಳದಲ್ಲಿ ಇದು ಅವ್ಯಾಹತವಾಗಿ ನಡೀತಾ ಇತ್ತು. ಸ್ವತಃ ಮಮತಾ ಬ್ಯಾನರ್ಜಿ ಅವರು 2019 ಒಂದು ರ್ಯಾಲಿಯಲ್ಲಿ ಯಾರಾದರೂ ಕಟ್ ಮನಿಯನ್ನ ಪಡಿತಾ ಇದ್ರೆ ಅದನ್ನ ವಾಪಸ್ ಕೊಡಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರ ಈ ಕಟ್ ಮನಿ ಅನ್ನುವಂತಹ ಹೆಸರಿದೆಯಲ್ಲ, ಬಂಗಾಳದಲ್ಲಿ ವಿಪರೀತವಾಗಿ ಕುಖ್ಯಾತಿ ಪಡೆದಿತ್ತು. ಈಗ ಸುವೇಂದು ಸರ್ಕಾರ ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ತಾ ಇದೆ. ಯಾರೆಲ್ಲ ಈ ಹಣ ವಸೂಲಿ ಮಾಡಿದ್ರೋ ಅವರಿಗೆ ಭಯ ಶುರುವಾಗಿ ಈ ರೀತಿಯಾಗಿ ಹಣ ವಾಪಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಬಂಗಾಳದಲ್ಲಿ ಇದ್ದಿದ್ದು ಒಂದೆರಡು ದಂಧೆಯಲ್ಲ. ನಾನು ಹೇಳ್ತಾ ಇದ್ರೆ ಇದನ್ನೇನೋ ವೈಭವೀಕರಿಸಿ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅನಿಸಬಹುದು. ಖಂಡಿತವಾಗ್ಲೂ ಇಲ್ಲ. ನನಗೂ ಕೆಲವೊಮ್ಮೆ ಆಶ್ಚರ್ಯ ಆಗ್ತಾ ಇತ್ತು, ಇದೆಲ್ಲ ನಡೆಯೋದಕ್ಕೆ ಸಾಧ್ಯವಾ? ನಾವು ಪ್ರಜಾಪ್ರಭುತ್ವ, ಸಂವಿಧಾನ, ಪೊಲೀಸ್ ವ್ಯವಸ್ಥೆ, ಸರ್ಕಾರ, ಇದೆಲ್ಲದರ ನಡುವೆ ಇಷ್ಟೊಂದು ದೊಡ್ಡ ಅಕ್ರಮಗಳು ಹೇಗೆ ನಡೆಯೋದಕ್ಕೆ ಸಾಧ್ಯ ಅಂತ ನನಗೂ ಪ್ರಶ್ನೆಗಳು ಬರ್ತಾ ಇದ್ವು. ಆ ನಂತರದಲ್ಲಿ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು, ಬಂಗಾಳದಲ್ಲಿ ಇದೆಲ್ಲವೂ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ.
ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಈ ಟೋಲ್ ಬಾಜಿಯನ್ನ ರದ್ದು ಮಾಡಿದ್ರು, ಸರ್ಕಾರದಿಂದ ಆದೇಶ ಹೊರಡಿಸಿದ್ರು. ಈ ಟೋಲ್ ಬಾಜಿ ಅಂತಂದ್ರೆ ನಮ್ಮಲ್ಲಿ ಟೋಲ್ ಪ್ಲಾಜಾಗಳಿರ್ತಾವಲ್ಲ, ನ್ಯಾಷನಲ್ ಹೈವೇಯಲ್ಲಿ ಹೋಗ್ಬೇಕಾದ್ರೆ ಫಾಸ್ಟ್ ಟ್ಯಾಗ್ ಇರುತ್ತೆ, ಅದರಲ್ಲಿ ಹಣ ಕಟ್ಟಾಗತ್ತಲ್ವಾ. ಅದೇ ರೀತಿಯಾಗಿ ಬಂಗಾಳದ ಗಲ್ಲಿ ಗಲ್ಲಿ ರಸ್ತೆಯಲ್ಲೂ ಕೂಡ ಈ ಟೋಲ್ ಪ್ಲಾಜಾಗಳಿರ್ತಾ ಇದ್ವು. ಆದ್ರೆ ಅದರ ಹಣ ಸರ್ಕಾರಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ಯಾರು ಹಣ ವಸೂಲಿ ಮಾಡ್ತಾ ಇದ್ರು ಅಂತಂದ್ರೆ ಲೋಕಲ್ TMC ಗೂಂಡಾಗಳು. ಅದರಲ್ಲಿ TMC MLA MP ಎಲ್ಲರಿಗೂ ಕಮಿಷನ್ ಹೋಗ್ತಾ ಇತ್ತು. ಯಾರಾದ್ರೂ ಹಣ ಕೊಡೋದಕ್ಕೆ ನಿರಾಕರಿಸಿದ್ರೆ ಅವರ ಕತೆ ಮುಗಿತಾ ಇತ್ತು. ಅದನ್ನೆಲ್ಲ ಬಿಜೆಪಿ ಸರ್ಕಾರ ಬಂದ ಬಳಿಕ ಆ ಟೋಲ್ ಪ್ಲಾಜಾಗಳನ್ನ ನಾಶ ಮಾಡ ಹಾಕ್ತು. ಯಾರಾದ್ರೂ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ ಆದ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಯಾರೊಬ್ರು ಕೂಡ ₹1 ಹಣವನ್ನು ರಸ್ತೆಯಲ್ಲಿ ಕಟ್ಟೋದು ಬೇಕಾಗಿಲ್ಲ, ಅಧಿಕೃತವಾದಂತಹ ಟೋಲ್ಗಳಲ್ಲಿ ಮಾತ್ರ ಹಣ ಕಟ್ಟಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತು. ಆ ಮಟ್ಟಿನ ಅಂಧಾ ದರ್ಬಾರನ್ನ ಪಶ್ಚಿಮ ಬಂಗಾಳದಲ್ಲಿ ದೀದಿ ನಡೆಸಿದ್ದಾರೆ. ಅದಕ್ಕೋಸ್ಕರವಾಗಿ ಜನ ಈ ಪಾರ್ಟಿ ರೊಚ್ಚಿಗೆದ್ದಿರೋದು. ಬಂಗಾಳದಲ್ಲಿ ಈಗ ತಾನೇ ಆರಂಭ ಆಗ್ತಾ ಇದೆ, ಇನ್ನು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಅದರ ಬಗ್ಗೆ ನಾನು ಹಂತ ಹಂತವಾಗಿ ಆಯಾ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.